ಬರ್ದಿದ್ದೀವಿ. ನಾನು ಲೆಟರ್ ಬರೆದ ಮೇಲೆ ಅವರೂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವಾಣಿಜ್ಯ ಮಂಡಳಿಯವರು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ, ಮಾಧ್ಯಮದೊಳಗೆ ಅವರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ 2 ದಿವಸದೊಳಗಾಗಿ ಅವರು ಕ್ಷಮಾಪಣೆ ಕೇಳಲಿಲ್ಲ ಅಂತಂದ್ರೆ ಅವರ ಚಲನಚಿತ್ರವನ್ನು ನಿಷೇಧ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಾನು ಇಲಾಖೆಯ ಮಂತ್ರಿಯಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ವಾಣಿಜ್ಯ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತೀನಿ. ಕನ್ನಡದ ವಿಚಾರದಾಗಿ, ಕನ್ನಡಿಗರ ಬಗ್ಗೆ, ಕನ್ನಡ ನೆಲ ಜಲದ ವಿಚಾರದಾಗಿ ಎಂಥ ದೊಡ್ಡವರಿದ್ರು, ಎಂಥ ದೊಡ್ಡವರು ಹೇಳಿಕೆ ಕೊಟ್ಟರು ಬಹಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಸಹಿಸ್ಕೊಳಂಗಿಲ್ಲ, ಅವ್ರು ಕ್ಷಮಾಪಣೆ ಕೇಳಲೇಬೇಕು. ಕೇಳಲಿಲ್ಲ ಅಂತಂದ್ರೆ ಏನು ಈಗ ನಿರ್ಧಾರ ಆಗಿದೆ ವಾಣಿಜ್ಯ ಮಂಡಳಿ ಅವ್ರ ಚಲನಚಿತ್ರವನ್ನು ನಿಷೇಧ ಏರಲಿಕ್ಕಂತ ನಿರ್ಧಾರ ಆಗಿದೆ, ಅದು ಆಗತ್ತೆ. ಶಿವರಾಜ್ ಕುಮಾರ್ ಅವರು ಹೇಳ್ತಿರುವಂತದ್ದು ಇದನ್ನ ದೊಡ್ಡದು ಮಾಡಕ್ ಹೋಗ್ಬೇಡಿ, ಇದನ್ನ ಅವ್ರು ಏನ್ ಹೇಳ್ಬೇಕೋ ಯಾವ ಟೈಮ್ಗೆ ಏನ್ ಹೇಳ್ಬೇಕು. ನಾನು ನಿನ್ನೆ ವೇದಿಕೆ ಮೇಲೆ ಒಂದು ಯಾವುದೋ ಮಾಧ್ಯಮದ ವೇದಿಕೆ ಮೇಲೆ ನಾನು ಶಿವರಾಜ್ ಕುಮಾರ್ ಜೊತೆಗೆ ಇದ್ವಿ. ಅವತ್ತು ನಾನು ಪ್ರಸ್ತಾಪನೂ ಮಾಡಿದ್ದೀನಿ, ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದೀನಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ವಿಚಾರದೊಳಗೆ, ಅವರ ಫ್ಯಾಮಿಲಿ ಕನ್ನಡ ವಿಚಾರದೊಳಗೆ ಸಾಕಷ್ಟು ದುಡಿದಿದ್ದಾರೆ. ಕನ್ನಡಿಗರು ಅವ್ರ ಸಲಾಗೂ ದುಡಿದಂಥದ್ದು ಇದೆ. ಹೀಗಾಗಿ ನೀವು ಹಿರಿಯ ನಟನಾಗಿ ತತ್ಕ್ಷಣ ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ಅವ್ರಿಗೆ ವೇದಿಕೆ ಮೇಲೇ ಹೇಳಿದ್ದೀನಿ. ಇದನ್ನು ನಾವು ಸಹಿಸ್ಕೊಳೋಗಲ್ಲ. ಶಿವರಾಜ್ ಕುಮಾರ್ ಅವರು ಇಲ್ಲ ಚಲನಚಿತ್ರ ಯಾರಾದ್ರೂ ಹಿರಿಯ ನಟರು ಅವರಿಗೆ ಮಾತಾಡಲಿ. ಇಲ್ಲಂತಂದ್ರೆ ಕನ್ನಡ ಇದೇ ರೀತಿ ಪ್ರತಿ ಒಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆಯನ್ನು ಕೊಟ್ಕೊಂತ ಹೋಗ್ತಾರೆ. ಸೋನಿ ನಿಗಮ್ ಅವ್ರು ಬಂದು ಮಾತಾಡಿದ್ರು, ಇನ್ನೊಬ್ಬ ಪರಭಾಷೆ ನಟರು ಯಾರು ಬಂದು ಕನ್ನಡದ ಬಗ್ಗೆ ಹಿಂಗೆ ಮಾತಾಡಿದ್ರೆ ನಾವು ಸಹಿಸ್ಕೊಳಕ್ಕಾಗತ್ತಾ? ಸಹಿಸ್ಕೊಳಕ್ಕಾಗಲ್ಲ. ಇದನ್ನ ನಾವು ಈಗೇನು ನಿರ್ಧಾರ ತಗೊಂಡಿದ್ದಾರೆ ವಾಣಿಜ್ಯ ಮಂಡಳಿ, ಅವ್ರನ್ನ ಬೆಂಬಲಿಸ್ತೀನಿ. ಇದು ಈ ವಿಚಾರದಾಗ ಸರ್ಕಾರನು ಅವ್ರ ಜೊತೆಗಿದ್ದಾರೆ. ಸಿನಿಮಾ ತಡೆಗೆ ಒಡ್ಡುವಂತ ಪ್ರಯತ್ನಗಳು ಆಗಬಾರ್ದು. ಯಾಕಂದ್ರೆ ಮತ್ತೆ ಇವರು ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ ಇವರಿಗೆ. ಕನ್ನಡದ ಬಗ್ಗೆ ಹಿಂಗೆ ಮಾತಾಡ್ಸೋಣ. ನಾವು ಕಮಲ್ ಹಾಸನ್ ಅವ್ರನ್ನ ನಟನಾಗಿ ನೋಡಕ್ ಇಷ್ಟಪಡ್ತೀವಿ, ಒಂದು ಭಾಷೆಗೆ ಸೀಮಿತವಾಗಿ ನಟನಾಗಿ ನೋಡಕ್ ಇಷ್ಟಪಡಂಗಿಲ್ಲ. ಯಾಕಂದ್ರೆ ಅವ್ರು ಎಲ್ಲಾ ಭಾಷೆಯಲ್ಲೇ ನಟನೆಯನ್ನ ಮಾಡಿದಂತ ನಟರಿಗೆ ಗೌರವ ಕೊಡಬೇಕಾಗಿದ್ದ ನಮ್ಮ ಕರ್ತವ್ಯ. ಆದ್ರೆ ಭಾಷೆ ವಿಚಾರಕ್ಕೆ ಬಂದ್ರೆ ಯಾರೇ ಇದ್ರು ನಮಗ್ ಮೊದಲು ಭಾಷೆ, ಆಮೇಲೆ ಎಲ್ಲ. ಅದಕ್ಕೆ ಭಾಷೆ ವಿಚಾರದಾಗ ನಾವು ಕಾಂಪ್ರಮೈಸ್ ಆಗಂತ ಪ್ರಶ್ನೆನೇ ಇಲ್ಲ. ನನಗೆ ಈಗಾಗಲೇ ಹೇಳಿದ್ದಾರೆ ಅದನ್ನ. ಯಾರೋ ಒಬ್ರು ನನಗೆ ಫೋನೊಳಗೆ ತಗೊಂಡಿದ್ರು. ಫೋನ್ಯಾಗ ಮಾತಾಡಿದಾಗ ನಾವು ಹೇಳಾಗಲ್ಲ ಅಂತ ಹೇಳಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ. ಅವ್ರು ಹೇಳಲೇಬೇಕು, ಹೇಳಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ. ಕನ್ನಡ ಕೇಳಲೇಬೇಕು ಅಂತ ಕೇಳಲೇಬೇಕು. ಕನ್ನಡದ ವಿಚಾರವಾಗಿ ಯಾರೇ ಹಗುರವಾಗಿ ಮಾತಾಡಿದ್ರು ಸಹಿಸ್ಕೊಳಂಗಿಲ್ಲ, ಕೇಳಲೇಬೇಕು. ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 2 ದಿವಸ ಟೈಮ್ನು ಕೊಟ್ಟಿದ್ದಾರೆ ಅವ್ರಿಗೆ. ಏನು ಇವತ್ತು ಅಥವಾ ನಾಳೆಗೆ ಅನ್ನೋದ್ರಾಗ ಅವ್ರು ಹೇಳಬೇಕು ಅಂತಂದು ಇವತ್ತು ಅವ್ರೇನು ಸ್ಟೇಟ್ಮೆಂಟ್ ಕೊಟ್ರಲ್ಲ. ನಾನು ಪತ್ರ ಬರ್ದ್ಬಿಟ್ಟಿದ್ದೀನಿ, ಆಲ್ರೆಡಿ ಬರ್ದಿದ್ದೀನಿ. ಇವತ್ತು ಹೇಳ್ತಾರೆ, ಇವತ್ತು ನೋಡೋಣ. ಹೇಳಿಲ್ಲ ಅಂದ್ರೆ ಅನಿವಾರ್ಯ ನಮ್ಮ ನಿರ್ಧಾರ ನಾವು ತಗೊಂತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.